ಪ್ರತಿ ಆರಂಭದಿಂದನೂ ಒಂದು ಕೊನೆ ಇರ್ತೈತೆ ಅಂತ ಹೇಳ್ತಾರೆ. ಹಂಗೆ ನಮ್ಮ ಈ ಕ್ಯಾಂಪ್ಗೂ ಇದು ಕೊನೆಯ ದಿನ. ಶರಣ್ರಿ ಎಲ್ಲ ಮಸ್ತ್ ಮಂದಿಗೆ ವಿಲೇಜ್ ಕ್ಯಾಂಪ್ನ 6ನೇ ದಿನಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನಾವಿವತ್ತು ಬೆಳಗಿನ ಪ್ರೇಯರ್ ಮುಗಿಸ್ಕೊಂಡು ಸೀದಾ ಯೋಗಕ್ಕೆ ಅಟೆಂಡ್ ಆದ್ವಿ. ಯೋಗ ಎಲ್ಲ ಮುಗಿಸ್ಕೊಂಡು ನಾಷ್ಟ ಮಾಡ್ಕೊಂಡು ಸೀದಾ ಹೋಗಿದ್ದ ಶ್ರಮದಾನಕ್ಕೆ. ಇವತ್ತು ನಮ್ಮ ಶ್ರಮದಾನ ಇದ್ದಿದ್ದು ಶಾಲೆಯ ಸುತ್ತಮುತ್ತ ಇರೋ ಗ್ರೌಂಡ್ನ ಸ್ವಚ್ಛ ಮಾಡೋದಿತ್ತು. ಹಂಗಂತಂದು ನಮ್ಮ ಸರ್ ಇವತ್ತು ಒಂದೊಂದು ಟೀಮ್ಗೆ ಒಂದೊಂದು ಕೆಲಸ ವಹಿಸಿದ್ರು. ಅದ್ರಾಗ ನಮ್ಮ ಟೀಮಿಗೆ ಒಂದು ಸೈಡಿಂದ ಎಲ್ಲ ಪೂರ್ತಿ ಗ್ರೌಂಡ್ನ ಕ್ಲೀನ್ ಮಾಡಕ್ಕಂತ ಹೇಳಿದ್ರು. ಹೋಗಿ ಬಡ ಕ್ಲೀನ್ ಮಾಡಕ್ಕಂತ ನಿಂತಬಿಟ್ಟು ನಮ್ಮ ಟೀಮ್ ವಹಿಸಿದ ಕೆಲಸನ ಎಲ್ಲ ಬಡ ಮುಗಿಸಿ ಖಾಲಿ ಕೂತ್ಕೊಂಡಿದ್ವಿ. ಅವಾಗ ಇನ್ನೂ ಟೈಮ್ ಐತಲ್ಲ ಏನು ಮಾಡೋಣ ಅಂತ ಅನ್ಕೊಂಡಾಗ ಎಲ್ಲರ ತಲೆ ಬಂದಿದ್ದ ಒಂದು ರೀಲ್ಸ್ ಮಾಡೋಣ ಅಂತಂದು. ಹಂಗಂತಂದು ಎಲ್ಲರೂ ಪಟ ಎದ್ದೋಗಿ ರೀಲ್ಸ್ ಮಾಡಕ್ಕಂತ ನಿಂತ್ಕೊಂಡ್ವಿ. ಹಂಗ ಹೆಂಗ ಮಾಡ್ಕೊಂತ ಕಡೆಗೆ ಒಂದು ರೀಲ್ ರೆಡಿ ಮಾಡೇ ಬಿಟ್ವಿ. ಅದೇಂಗೈತೆ ಅಂತಂದು ಹೋಗಿ ನೋಡ್ಕೊಂಬರ್ರಿ. ಎಲ್ಲ ಟೀಮ್ನವರು ಅವ್ರು ವಹಿಸಿದ ಕೆಲಸನ ಮುಗಿಸ್ಕೊಂಡು ಬಂದರು. ಆಮೇಲೆ ಸೀದಾ ನಾವೆಲ್ಲ ಸೇರಿ ಹೊಂಟಿದ್ದ ಜಾತಕ ಅಂತಂದು. ಇವತ್ತು ನಮಗೆ ಜಾತಕ ಇರೋ ವಿಷಯ ಯಾವ್ದಪ್ಪ ಅಂತಂದ್ರೆ ಮಲೇರಿಯಾ ಬಗ್ಗೆ ಜಾಗೃತಿ ಮೂಡಿಸೋದು. ಜಾತ ಎಲ್ಲ ಮುಗಿಸ್ಕೊಂಡು ನಾವು ಸೀದಾ ಶಾಲೆಗೆ ಬಂದ್ವಿ. ಇವತ್ತು ನಮ್ಮ ಕ್ಯಾಂಪ್ಗೆ ಹಾವೇರಿಯಿಂದ NSS ಅಧಿಕಾರಿಗಳು ಬಂದಿದ್ರು. ನಾವು ಮಾಡ್ತಿದ್ದ ಕೆಲಸ ಎಲ್ಲ ನೋಡಿ ಅಧಿಕಾರಿಗಳು ತುಂಬಾನೇ ಖುಷಿ ಪಟ್ಟರು. ಇವತ್ತಿನ ಕಾರ್ಯಕ್ರಮಗಳು ಊರೊಳಗಿದ್ದರಿಂದ ಎಲ್ಲ ರೆಡಿಯಾಗಿ ಸೀದಾ ಊರೊಳಗೆ ಬಂದ್ವಿ. ಆಗಿದ್ದಾಗ್ಲಿ ಇವತ್ತು ನಾವು ಒಂದು ಕಾರ್ಯಕ್ರಮ ಕೊಡ್ಲೇಬೇಕಂತಂದು ನಾವು ನಮ್ಮ ಹುಡುಗರು ಎಲ್ಲರೂ ಸೇರಿ ರೆಡಿಯಾಗಿ ಕೂತ್ಕೊಂಡಿದ್ವಿ. ಈ ವಿಡಿಯೋ ನೀವು ಪೂರ್ತಿ ನೋಡ್ಬೇಕಪ್ಪ ಅಂತಂದ್ರೆ ದರ್ಶುರಾವಳ್ ಯೂಟ್ಯೂಬ್ ಚಾನಲ್ನಾಗ ಅಪ್ಲೋಡ್ ಮಾಡೀನಿ. ಸೀದಾ ಹೋಗಿ ಬಡ ನೋಡಿ ಬಡ ಗಂಟೆ ಹೊಡೆದು ಸಬ್ಸ್ಕ್ರೈಬ್ ಆಗಿ. ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ನಾವು ಸೀದಾ ಶಾಲೆಗೆ ಬಂದ್ವಿ. ಶಾಲೆಗೆ ಬರೋ ಅಷ್ಟೊತ್ತಿಗೆ ಎಲ್ಲರೂ ಸೇರಿ ಶಿಬಿರ ಜ್ಯೋತಿ ಕಾರ್ಯಕ್ರಮಕ್ಕೆ ರೆಡಿ ಮಾಡಕತ್ತಿದ್ರು. ಇವತ್ತು ನಮ್ಮ ಕ್ಯಾಂಪ್ಗೆ ಕೊನೆ ದಿನ ಆಗಿದ್ದರಿಂದ ಇವತ್ತು ರಾತ್ರಿ ಶಿಬಿರ ಜ್ಯೋತಿ ಕಾರ್ಯಕ್ರಮನ ಎಲ್ಲರೂ ಹಮ್ಮಿಕೊಂಡಿದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಪ್ಪ ಅಂತಂದ್ರೆ ಒಂದು ಲೈಕ್ ಒಂದು ಕಮೆಂಟ್ ಜಾತಿ ಶೇರ್ ಮಾಡಿರಿ. ಹಂಗೆ ನಮ್ಮ ಅಕೌಂಟ್ನ ಫಾಲೋ ಮಾಡ್ಕರಿ. ಮತ್ತೆ ಸಿಗೋಣ ನಾಳೆ ವಿಡಿಯೋದಾಗ.